ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 82, ಪುಟ ಸಂಖ್ಯೆ 471. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಒಬ್ಬ ಸದ್ಗುರುವಿನ ಶಕ್ತಿ ಎಷ್ಟು ಉನ್ನತ ಸ್ಥಿತಿಗೆ ಹೋಗುತ್ತದೆ ಎಂದರೆ ಅದು ಪರಮಾತ್ಮನ ಕ್ಷೇತ್ರವನ್ನು ತಲುಪಿ ಪರಮಾತ್ಮಮಯವಾಗಿ ಬಿಡುತ್ತದೆ. ಆದ್ದರಿಂದ ಮನುಷ್ಯ ಆ ಸದ್ಗುರುವನ್ನೇ ಪರಮಾತ್ಮನೆಂದುಕೊಂಡು ಅವನನ್ನು ಬಿಗಿ ಹಿಡಿಯಲು ಪ್ರಯಾಸ ಪಡುತ್ತಿರುತ್ತಾನೆ. ನಿಜವಾಗಿ ಆ ಸಂದರ್ಭದಲ್ಲಿ ಮಾತ್ರ ಅವನು ಪರಮಾತ್ಮನ ಮಾಧ್ಯಮವಾಗಿರುತ್ತಾನೆಯೇ ಹೊರತು ಯಾವಾಗಲೂ ಅಲ್ಲ. ಎರಡನೆಯದಾಗಿ ಅವನು ಪರಮಾತ್ಮನಲ್ಲ. ಆಧ್ಯಾತ್ಮಿಕ ಪ್ರಗತಿಗಾಗಿ ಈ 2 ರಹಸ್ಯಗಳನ್ನು ಅರ್ಥೈಸಿಕೊಳ್ಳುವುದು ಅವಶ್ಯಕ. ಮೊದಲನೆಯದು, ಪರಮಾತ್ಮ ಎಂಬುದು ವಿಶ್ವವ್ಯಾಪಿ ಅವಿನಾಶಿ ಶಕ್ತಿಯಾಗಿದೆಯೇ ಹೊರತು ಯಾವುದೇ ಮನುಷ್ಯ ಅಥವಾ ದೇಹಧಾರಿಯಲ್ಲ. ಆ ಸದ್ಗುರುವಿನ ಬಗ್ಗೆ ಹೇಳುವುದಾದರೆ ಅವನು ಭೂತಕಾಲದ ಮಾಧ್ಯಮವಾಗಿದ್ದ. ಅವನು ಈಗಿನ ಕಾಲದ ಮಾಧ್ಯಮನಲ್ಲ. ಈ ಕಾರಣಕ್ಕಾಗಿ ಭೂತಕಾಲದ ಮಾಧ್ಯಮದ ಮೂಲಕ ವರ್ತಮಾನದ ಮಾಧ್ಯಮಕ್ಕೆ ತಗುಲಿಕೊಳ್ಳುವುದು ಸುಲಭವಾಗುತ್ತದೆ. ನಾವು ಯಾರನ್ನು ಪರಮಾತ್ಮನೆಂದುಕೊಳ್ಳುತ್ತೇವೋ ಅವನು ಅವನ ಕಾಲದ ಸದ್ಗುರುವಾಗಿರುತ್ತಾನೆ. ಸಮಯ ಹೋದಂತೆ ಅವನು ಭಗವಂತನಾಗಿ ಬಿಡುತ್ತಾನೆ. ಎರಡನೆಯದು, ಪರಮಾತ್ಮ ಎಲ್ಲ ಕಾಲದಲ್ಲೂ ಇರುತ್ತಾನೆ. ಈಗಿನ ವರ್ತಮಾನ ಕಾಲದಲ್ಲೂ ಇದ್ದಾನೆ. ವರ್ತಮಾನ ಕಾಲದಲ್ಲಿ ಭಗವಂತನ ಮಾಧ್ಯಮ ಯಾರಾಗಿದ್ದಾರೆ? ಇದನ್ನು ಮನುಷ್ಯ ವರ್ತಮಾನದಲ್ಲಿ ಇದ್ದುಕೊಂಡು ಹುಡುಕಬೇಕಾಗುತ್ತದೆ. ಮನುಷ್ಯ ಸೂರ್ಯನಾಡಿಗೆ ಹೋದಾಗ ಅವನು ಇದ್ದಕ್ಕಿದ್ದಂತೆ ಪರಮಾತ್ಮನನ್ನು ಪಡೆಯಬೇಕೆಂದು ಬಯಸುತ್ತಾನೆಯೇ ಹೊರತು ಪರಮಾತ್ಮನ ಮಾಧ್ಯಮನನ್ನಲ್ಲ. ಕೂಡಲೇ ಮೋಕ್ಷವನ್ನು ಪಡೆಯಬೇಕೆಂದು ಹಂಬಲಿಸುತ್ತಾನೆಯೇ ಹೊರತು ಮೋಕ್ಷವನ್ನು ಪಡೆಯಲು ಬೇಕಾದ ಸ್ಥಿತಿಯನ್ನಲ್ಲ. ಹಾಗೆಯೇ ಚಂದ್ರನಾಡಿಯಲ್ಲಿ ಅಥವಾ ಭೂತಕಾಲದಲ್ಲಿದ್ದುಕೊಂಡು ಭಗವಂತನನ್ನು ಹುಡುಕುವುದು ತಪ್ಪು ದಿಕ್ಕಿನಲ್ಲಿ ಹೋದಂತಾಗುತ್ತದೆ. ತನ್ನ ಎಟಕುವಿಕೆಗೆ ಮೀರಿದ್ದನ್ನು ಪಡೆಯಲು ಬಯಸಿದಂತಾಗುತ್ತದೆ. ಮನುಷ್ಯ ಅಲ್ಪಾಯುಷಿಯಾಗಿರುವಾಗ ಅವನು ವರ್ತಮಾನದಲ್ಲಿರುತ್ತಾ ಸಾವಿರಾರು ವರ್ಷಗಳ ಹಿಂದಿನ ಪರಮಾತ್ಮನ ಮಾಧ್ಯಮದ ಮೂಲಕ ಪರಮಾತ್ಮನನ್ನು ತಲುಪಲು ಹೇಗೆ ಸಾಧ್ಯ? ಇವೆಲ್ಲ ಅತಿಯಾದ ಅಸಮತೋಲನದ ವಿಷಯಗಳು. ವರ್ತಮಾನದಲ್ಲಿ ಇರದ ಮನುಷ್ಯ ಹೇಗೆ ತಾನೇ ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗಿ ಪರಮಾತ್ಮನನ್ನು ದೊರಕಿಸಿಕೊಳ್ಳಲು ಸಾಧ್ಯ? ಅಂದರೆ ವರ್ತಮಾನದಲ್ಲಿ ತನ್ನ ಎದುರಲ್ಲೇ ಇರುವ ಮಾಧ್ಯಮನನ್ನು ಹಿಡಿದುಕೊಳ್ಳಲಾಗದವನಿಗೆ ಸಾವಿರಾರು ವರ್ಷಗಳ ಹಿಂದಿನ ಮಾಧ್ಯಮನನ್ನು ಹಿಡಿದುಕೊಳ್ಳಲು ಹೇಗೆ ಸಾಧ್ಯ? ಇದರ ಅರ್ಥ ಪರಮಾತ್ಮನನ್ನು ಈ ರೀತಿಯಾಗಿ ಪಡೆಯಲು ಹೋಗುವ ದಿಕ್ಕೇ ತಪ್ಪು ದಿಕ್ಕು. ಪರಮಾತ್ಮ ನಿರಾಕಾರಿ. ಭಗವಂತನಿಗೆ ಆಕಾರವಿಲ್ಲ. ಹಿಡಿಯುವಾಗ ಮಾತ್ರ ಒಬ್ಬನಿಗೆ ಆಕಾರ ತಿಳಿಯಬಹುದಾದ್ದರಿಂದ ಆಕಾರವೇ ಇಲ್ಲದ ಭಗವಂತನನ್ನು ಹೇಗೆ ಆಕಾರದ ಮೂಲಕ ತಿಳಿಯಲು ಸಾಧ್ಯ? ಆಕಾರವೇ ಇಲ್ಲದವನನ್ನು ಹಿಡಿದುಕೊಳ್ಳುವುದಾದರೂ ಹೇಗೆ? ಅವನನ್ನು ಹಿಡಿಯಲು ಸಾಧ್ಯವಿಲ್ಲವೆಂದರೆ ಅದರ ಅರ್ಥ ಅದು ಶರೀರದ ಮೂಲಕ ಹಿಡಿಯಬಹುದಾದ ವಸ್ತುವಲ್ಲ, ಹಿಡಿಯಲು ಆಗುವುದಿಲ್ಲ. ಹಾಗಾಗಿ ಈ ಪ್ರಕಾರದ ಹುಡುಕಾಟದ ಓಟ ವ್ಯರ್ಥ. ಭಗವಂತನು ನಂಬಿಕೆಯಿಂದ ಒಪ್ಪಿಕೊಂಡು ಹೋಗಬಲ್ಲ ಒಂದು ಭಾವವಷ್ಟೇ. ಈ ಭಾವದಿಂದ ಒಂದು ಶಕ್ತಿಯನ್ನು ಹಿಡಿಯಲು ಸಾಧ್ಯವಿಲ್ಲ. ಈ ರೀತಿಯ ಭಾವದಿಂದ ಈ ಶಕ್ತಿಯಲ್ಲಿ ನಿನ್ನ ಅಸ್ತಿತ್ವವನ್ನು ಶೂನ್ಯಗೊಳಿಸಬಹುದು. ಆದ್ದರಿಂದ ಒಬ್ಬ ತನ್ನ ಅಸ್ತಿತ್ವವನ್ನು ಶೂನ್ಯಗೊಳಿಸುವಾಗ, ಅಂದರೆ ತನ್ನ ಅಸ್ತಿತ್ವವನ್ನು ವಿಶ್ವಚೇತನದೊಂದಿಗೆ ವಿಲೀನಗೊಳಿಸುವಾಗ ಉಂಟಾಗುವ ಭಾವವನ್ನೇ ಪರಮಾತ್ಮನನ್ನು ಪಡೆಯುವುದು ಎಂದರ್ಥ. ಈ ಬಗೆಯಾಗಿ ಪರಮಾತ್ಮನನ್ನು ಪಡೆಯುವುದು ಒಂದು ಜೀವಂತ ಪ್ರಕ್ರಿಯೆಯಾಗಿರುತ್ತದೆ. ನಂಬಿಕೆ ಇಡುವುದು ಹಾಗೂ ಭಾವವನ್ನು
ಹೊಂದಿರುವುದಂತಹ ಪ್ರಕ್ರಿಯೆಗಳು ಶಾರೀರಿಕ ಹಂತದಲ್ಲಿ ನಡೆಯುವಂಥದ್ದು. ಹಾಗೆಯೇ ಶರೀರವಿಲ್ಲದೆ ಒಬ್ಬ ತನ್ನ ಅಸ್ತಿತ್ವವನ್ನು ವಿಶ್ವಚೇತನದೊಂದಿಗೆ ವಿಲೀನಗೊಳಿಸಲು ಸಾಧ್ಯವಿಲ್ಲ. ನೋಡಪ್ಪ, ಈ ರೀತಿಯಾಗಿ ಐಕ್ಯವಾಗಲು ನಿನ್ನ ಬಳಿ ಜೀವಂತ ಶರೀರವಿರುವುದು ಅವಶ್ಯಕ. ಅಂದರೆ ಇವೆಲ್ಲ ಸಂಭವಿಸಲು ನೀನು ಜೀವಂತವಾಗಿದ್ದರೆ ಮಾತ್ರ ಸಾಧ್ಯ. ಇದರ ಅರ್ಥ ಮೋಕ್ಷವೆಂಬುದು ಯಾರೋ ನಿನಗೆ ನೀಡಬಲ್ಲ ವಸ್ತುವಲ್ಲ ಅಥವಾ ಎಲ್ಲಿಂದಲೂ ನೀನು ಪಡೆಯುವಂತಹದ್ದು ಅಲ್ಲ. ಮನುಷ್ಯ ತಾನಾಗಿಯೇ ಮೋಕ್ಷವನ್ನು ಪಡೆಯಬೇಕು. ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಪರಮಾತ್ಮನನ್ನು ವಿಶ್ವಚೇತನ ರೂಪಿಯಾಗಿ ಸ್ವೀಕರಿಸಿ ಅದರಲ್ಲಿ ವಿಲೀನಗೊಳ್ಳುವ ಸ್ಥಿತಿಯೇ ಮೋಕ್ಷ. ಈ ಪ್ರಕಾರವಾಗಿ ಅತಿಯಾಗಿ ಪ್ರಯತ್ನಿಸುವುದರಿಂದ ಪರಮಾತ್ಮನನ್ನು ಪಡೆಯಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿ ವರ್ತಮಾನ ಸಮಯದಲ್ಲಿರುತ್ತಾ ವರ್ತಮಾನ ಮಾಧ್ಯಮದ ಮೂಲಕ ಪರಮಾತ್ಮನನ್ನು ಪಡೆಯಬೇಕು. ಹಾಗೆಯೇ ತನ್ನ ಅಸ್ತಿತ್ವವನ್ನು ಈ ವರ್ತಮಾನದಲ್ಲಿರುವ ಮಾಧ್ಯಮಕ್ಕೆ ಸಮರ್ಪಿಸಿಕೊಳ್ಳಲು ಭೂತಕಾಲದ ಪರಮಾತ್ಮನನ್ನು ಪಡೆಯಲು ಪ್ರಯತ್ನಿಸುವುದು ಅತಿಯೇ. ಹಾಗೆಯೇ ಇನ್ನೊಂದು ಅತಿಯಾದದ್ದು ಭಗವಂತನನ್ನು ನಂಬದೇ ಇರುವುದು. ಹಾಗಿರುವವರು ಭಗವಂತನೇ ಇಲ್ಲವೆಂದು ಹೇಳುತ್ತಾರೆ. ಅಂತಹವರು ಇನ್ನೊಂದು ಅತಿ ವಿರುದ್ಧವಾದ ತುದಿಯಿಂದ ಭಗವಂತವೆಂಬ ಯಾವುದೇ ವಸ್ತುವಾಗಲಿ ಯಾವುದೇ ಶಕ್ತಿಯಾಗಲಿ ಇಲ್ಲವೆನ್ನುತ್ತಾರೆ. ಇದು ಇನ್ನೊಂದು ಅತಿಯಾದ ಸ್ಥಿತಿ. ನೀನು ಭಗವಂತನನ್ನು ನಂಬು ಅಥವಾ ನಂಬದಿರು, ಅದು ಭಗವಂತನ ಶಕ್ತಿಯಲ್ಲಿ ಯಾವುದೇ ವ್ಯತ್ಯಾಸವನ್ನುಂಟು ಮಾಡುವುದಿಲ್ಲ. ನಿನ್ನೊಂದಿಗಿನ ಆ ಶಕ್ತಿಯ ಒಡನಾಟ ಎರಡು ಸ್ಥಿತಿಗಳಲ್ಲಿಯೂ ಒಂದೇ ಆಗಿರುತ್ತದೆ. ಪರಮಾತ್ಮ ಹಿಂದೆಯೂ ಇದ್ದ, ಈಗಲೂ ಇದ್ದಾನೆ, ಮುಂದೆಯೂ ಇರುತ್ತಾನೆ. ನಾವು ವರ್ತಮಾನ ಕಾಲದಲ್ಲಿರುವುದರಿಂದ ನಾವು ವರ್ತಮಾನ ಕಾಲದ ಮಾಧ್ಯಮವನ್ನು ಹಿಡಿದುಕೊಂಡು ವರ್ತಮಾನದ ಪರಮಾತ್ಮನನ್ನು ಹುಡುಕಬೇಕಾಗುತ್ತದೆ. ಯಾರು ತನ್ನ ಅಸ್ತಿತ್ವವನ್ನು ಪರಮಾತ್ಮನೊಂದಿಗೆ ವಿಲೀನಗೊಳಿಸಿದ್ದಾನೋ ಅಂತಹ ವ್ಯಕ್ತಿ ವರ್ತಮಾನದ ಮಾಧ್ಯಮವಾಗಿರುತ್ತಾನೆ. ಯಾವ ಶರೀರದ ಮಾಧ್ಯಮದ ಮೂಲಕ ಪರಮಾತ್ಮನ ಕೃಪೆ ಹರಿಯುತ್ತಿದೆಯೋ ಆ ಮಾಧ್ಯಮವೇ ಸದ್ಗುರು ಆಗಿರುತ್ತಾನೆ. ಹಾಗಾಗಿ ನಾವು ಸಂಪೂರ್ಣವಾಗಿ ಸದ್ಗುರುವನ್ನು ಒಪ್ಪಿಕೊಳ್ಳುವಾಗ ಸದ್ಗುರುವಿಗೆ ತಲೆಬಾಗುವುದು ಸಮರ್ಪಿಸಿಕೊಳ್ಳುವುದು ಎಂದರ್ಥವಲ್ಲ. ವಾಸ್ತವದಲ್ಲಿ ಆ ಗುರುವು ಅವರೊಳಗೆ ಪಡೆದುಕೊಂಡು ಬಂದ ಅಂತಹ ಶಕ್ತಿಗಳಿಗೆ ತಲೆಬಾಗುವುದು ಎಂದು ಅರ್ಥ. ಆದ್ದರಿಂದ ನಾವು ಸದ್ಗುರುವನ್ನು ಗುರು ಪ್ಲಸ್ ದೇವ ಎಂದರೆ ಗುರು ಭಗವಂತ ಎಂದು ಸಂಬೋಧಿಸುತ್ತೇವೆ. ಗುರುದೇವ ಎಂದು ಕರೆಯುವಾಗ ನಾನು ಈ ವರ್ತಮಾನ ಕಾಲದ ಪರಮಾತ್ಮನನ್ನು ಈ ಮಾಧ್ಯಮದ ಮೂಲಕ ಒಪ್ಪಿಕೊಂಡಿರುತ್ತೇನೆ ಎಂದರ್ಥ. ಗುರುದೇವ ಎಂಬ ಶಬ್ದದಲ್ಲಿ ಎಲ್ಲವೂ ಒಳಗೊಂಡಿದೆ. ಮನುಷ್ಯನು ಭೂತಕಾಲದ ಭಗವಂತನಲ್ಲಿ ನಂಬಿಕೆ ಇಟ್ಟಿರುತ್ತಾನೆ. ಆದರೆ ಯಾವತ್ತೂ ಒಂದೇ ರೂಪ ಮರುಕಳಿಸುವುದಿಲ್ಲವೆಂದು ಚರಿತ್ರೆ ಹೇಳುತ್ತದೆ. ಅಂದರೆ ಭಗವಂತನ ರೂಪ ಬದಲಾಗುತ್ತಿರುತ್ತದೆ. ಇಂದಿನ ರೂಪವು ಇಂದಿನ ಪರಿಸ್ಥಿತಿಗಳಿಗನುಸಾರವಾಗಿ ಇರುತ್ತದೆ. ಅದು ಇಂದಿನ ಪರಿಸ್ಥಿತಿಗಳಿಗನುಸಾರವಾಗಿ ಯಾಕೆ ಇರುತ್ತದೆ ಎಂದರೆ ಆ ಪರಮಾತ್ಮನ ಮಾಧ್ಯಮ ಇಂದಿನದಾಗಿರುತ್ತದೆ. ವರ್ತಮಾನದ ಮಾಧ್ಯಮದ ಗುಣಲಕ್ಷಣಗಳೇನೆಂದರೆ ಆ ಮಾಧ್ಯಮವನ್ನು ಸುಲಭವಾಗಿ ಗುರುತು ಹಿಡಿಯಬಹುದು. ಯಾವುದೇ ವ್ಯಕ್ತಿ ವರ್ತಮಾನದಲ್ಲಿದ್ದುಕೊಂಡು ಅಂತಹ ಮಾಧ್ಯಮದ ಬಳಿ ಹೋದಾಗ ಮನಸ್ಸು ಆ ಮಾಧ್ಯಮವನ್ನು ಸರಳವಾಗಿ ಸೆಳೆದುಕೊಳ್ಳುತ್ತದೆ. ಅಂತಹವನಲ್ಲಿ ನಿನಗೆ ದೋಷಗಳು ಕಾಣಬಹುದೇಕೆಂದರೆ ಆ ಮಾಧ್ಯಮವು ವರ್ತಮಾನಕ್ಕೆ ಸರಿಯಾಗಿ ಇರುತ್ತದೆಯೇ ಹೊರತು ನಿನ್ನ ಕಲ್ಪನೆಗನುಸಾರವಾಗಿ ಇರುವುದಿಲ್ಲ. ಅದು ನಿನ್ನ ಕಲ್ಪನೆಗೆ ಅನುರೂಪವಾಗಿಲ್ಲದ ಕಾರಣ ಅದಕ್ಕೆ ಹೊಂದಿಕೊಳ್ಳಲು ನಿನಗೆ ಕಠಿಣವಾಗುತ್ತದೆ. ಇಂದಿನ ಮಾಧ್ಯಮವನ್ನು ಸುಲಭವಾಗಿ ಹಿಡಿಯಬಹುದು, ಆದರೆ ಆ ಮಾಧ್ಯಮವನ್ನು ನಂಬಲು ಕಠಿಣವಾಗುತ್ತದೆ. ಪುರಾತನ ಮಾಧ್ಯಮವನ್ನು ಸುಲಭವಾಗಿ ನಂಬಲು ಸಾಧ್ಯವಾಗುತ್ತದೆ. ಅಂದರೆ ಅದನ್ನು ಹಿಡಿದುಕೊಳ್ಳಲು ಕಷ್ಟವಾಗುತ್ತದೇಕೆಂದರೆ ಅದು ನಿನ್ನ ಕೈಗೆ ಸಿಗದಷ್ಟು ದೂರವಿರುತ್ತದೆ. ಹಾಗಾಗಿ ಇಂತಹ ಪರಿಸ್ಥಿತಿಯಲ್ಲಿ ಇವೆರಡರ ನಡುವಿನ ಒಂದು ಮಧ್ಯದ ಮಾರ್ಗವನ್ನು ಅನುಸರಿಸಬೇಕಾಗುತ್ತದೆ. ಮಧ್ಯಮದಲ್ಲಿ ಇದ್ದುಕೊಂಡು ಇವೆರಡರ ಗುಣಗಳನ್ನು ಗಣನೆಗೆ ತೆಗೆದುಕೊಂಡು ಒಬ್ಬ ಮುನ್ನಡೆಯಬೇಕಾಗುತ್ತದೆ. ಮಾಧ್ಯಮದ ಗುಣವೇನೆಂದರೆ ಅದು ಯಾವಾಗಲೂ ವರ್ತಮಾನದಲ್ಲೇ ಇರುವುದರಿಂದ ಅದನ್ನು ಹಿಡಿದುಕೊಂಡಿರುವುದು ಸುಲಭವಾಗುತ್ತದೆ. ಹಾಗಾಗಿ ಮಾಧ್ಯಮನನ್ನು ಹಿಡಿದುಕೋ. ಎರಡನೆಯದಾಗಿ ಪರಮಾತ್ಮನನ್ನು ಹಿಡಿದುಕೊಳ್ಳಬೇಕೆಂಬುದನ್ನು ಬಿಟ್ಟು ಬಿಡು. ಆ ಮಾಧ್ಯಮದಲ್ಲೇ ನಂಬಿಕೆ ಇಡು. ಮಾಧ್ಯಮನನ್ನು ಹಿಡಿದುಕೊಂಡಿರುವುದೆಂದರೆ ಅವನನ್ನು ನಂಬುವುದು.
ಆ ನಂಬಿಕೆಯೇ ಪರಮಾತ್ಮನನ್ನು ಪಡೆಯಲು ಇರುವ ಮಾರ್ಗ. ನಾನು ನನ್ನ ಜೀವಿತ ಕಾಲದಲ್ಲಿ ಇದನ್ನೇ ಮಾಡಿದೆ. ನನ್ನ ಗುರುದೇವರನ್ನೇ ಪರಮಾತ್ಮನ ಮಾಧ್ಯಮವನ್ನಾಗಿಸಿ ಅವರನ್ನೇ ಹಿಡಿದುಕೊಂಡು ನಂಬಿಕೆ ಇಟ್ಟ ಕಾರಣಕ್ಕಾಗಿ ನನ್ನ ಜೀವಿತ ಕಾಲದಲ್ಲಿ ನನಗೆ ಮೋಕ್ಷವನ್ನು ಪಡೆಯಲು ಸಾಧ್ಯವಾಯಿತು. ಇದು ನನ್ನ ವೈಯಕ್ತಿಕ ಅನುಭವ. ನನ್ನ ಈ ಅನುಭವವನ್ನು ನೀನು ಪಡೆದ ಉಪದೇಶವೆಂದು ಅರ್ಥೈಸಿಕೊ. ನಿನ್ನ ಸದ್ಗುರುವಿನ ಮಾಧ್ಯಮದಿಂದ ಪರಮಾತ್ಮನನ್ನು ಸ್ವೀಕರಿಸಲು ಪ್ರಾರಂಭಿಸು. ಸದ್ಗುರುವಿನ ಮಾಧ್ಯಮವನ್ನು ಹಿಡಿಯಲು ಸುಲಭವೇಕೆಂದರೆ ಸದ್ಗುರುವು ಪರಮಾತ್ಮನನ್ನು ಈಗಾಗಲೇ ಪಡೆದಿರುವುದರಿಂದ ಅವರೊಂದಿಗೆ ಒಂದು ದೊಡ್ಡ ಸಮೂಹವೇ ಇದೆ. ಹಾಗಾಗಿ ಸದ್ಗುರುವನ್ನು ಒಪ್ಪಿಕೊಳ್ಳುವುದು ಸುಲಭ. ಪರಮಾತ್ಮನು ವರ್ತಮಾನದ ಮಾಧ್ಯಮದ ಮೂಲಕ ಸುಲಭವಾಗಿ ಪಡೆಯಬಹುದಾದ ಅವಿನಾಶಿ ಶಕ್ತಿ. ಆ ಶಕ್ತಿಯು ಪರಿಸ್ಥಿತಿಗೆ ಅನುಸಾರವಾಗಿ ಬದಲಾಗುತ್ತಿರುತ್ತದೆ. ಆದ್ದರಿಂದ ನಮ್ಮ ಗಮನ ಪರಮಾತ್ಮನ ರೂಪದ ಮೇಲೆ ಇರಬಾರದು. ಪರಮಾತ್ಮ ತನ್ನ ಮಾಧ್ಯಮದ ಒಳಗಿನಿಂದ ಪ್ರಕಟವಾಗುತ್ತಿರುತ್ತಾನೆ. ಪರಮಾತ್ಮನ ಮಾಧ್ಯಮವನ್ನು ಪರಮಾತ್ಮನು ಸೃಷ್ಟಿಸುವುದಿಲ್ಲ. ಯಾವ ಆತ್ಮವು ತನ್ನ ಶರೀರದಲ್ಲಿ ಇರುವಾಗಲೇ ತನ್ನ ಅಸ್ತಿತ್ವವನ್ನು ಅಳಿಸಿಕೊಂಡಿರುತ್ತದೆಯೋ, ತನ್ನ ಅಸ್ತಿತ್ವವನ್ನು ಪರಮಾತ್ಮನಲ್ಲಿ ಲೀನವಾಗಿಸಿಕೊಂಡಿರುತ್ತದೆಯೋ ಅಂತಹ ಆತ್ಮವು ಪರಮಾತ್ಮನ ಮಾಧ್ಯಮವಾಗುತ್ತದೆ. ಆದ್ದರಿಂದ ಅಂತಹ ಆತ್ಮದ ಮೂಲಕ ಒಬ್ಬ ಪರಮಾತ್ಮನನ್ನು ತಲುಪಬಹುದು. ಈ ಶರೀರವು ಅಂತಹ ಶುದ್ಧ ಆತ್ಮವನ್ನು ತಲುಪಲು ಇರುವ ಮಾರ್ಗ. ಅಂತಹ ಶುದ್ಧ ಆತ್ಮವನ್ನು ಹೊಂದಿರುವ ಶರೀರವನ್ನು ಹಿಡಿದಾಗ ನಿನಗೆ ಆ ಆತ್ಮವನ್ನು ಹಿಡಿಯಲು ಸಾಧ್ಯವಾಗುತ್ತದೆ. ಅಂತಹ ಆತ್ಮ ಆ ಶರೀರದಲ್ಲಿ ಅಡಗಿರುತ್ತದೆ. ಆ ಶರೀರದಲ್ಲಿ ಇರುವುದರಿಂದಲೇ ಅದನ್ನು ಹಿಡಿಯಲು ಸುಲಭವಾಗುತ್ತದೆ. ಶರೀರ ತ್ಯಾಗದ ನಂತರ ಆತ್ಮದ ಕ್ಷೇತ್ರವು ದೊಡ್ಡದಾಗಿ ಬಿಡುತ್ತದೆ. ಆ ನಂತರ ಅದನ್ನು ಹಿಡಿಯಲು ಕಠಿಣ, ಆದರೆ ಅದರಲ್ಲಿ ನಂಬಿಕೆ ಇಡುವುದು ಸುಲಭ. ಶರೀರವಿದ್ದಾಗ ಅದನ್ನು ಹಿಡಿಯಲು ಸುಲಭ, ಆದರೆ ಅದರಲ್ಲಿ ನಂಬಿಕೆ ಇಡುವುದು ಕಷ್ಟ. ಹಾಗಾಗಿ ಒಂದು ಶುದ್ಧ ಆತ್ಮವು ಶರೀರದಲ್ಲಿ ಇರುವಾಗಲೇ ಹಿಡಿಯಲು ಕಷ್ಟ. ಈ ಕಾರಣಗಳಿಂದಾಗಿಯೇ ಸದ್ಗುರುವನ್ನು ಗುರುದೇವ ಎಂದು ಸಂಬೋಧಿಸುವುದು. ಇದರ ಅರ್ಥವೇನೆಂದರೆ ಸದ್ಗುರುವಿನ ಶರೀರವನ್ನು ಹಿಡಿದುಕೊಂಡು ಪರಮಾತ್ಮನನ್ನು ಒಪ್ಪಿಕೊಳ್ಳುವುದು. ವಾಸ್ತವದಲ್ಲಿ ಸದ್ಗುರುವಿನ ಶರೀರವು ಪರಮಾತ್ಮವಲ್ಲ. ಯಾವುದೇ ಮಾಧ್ಯಮವನ್ನು ಪರಮಾತ್ಮನೆಂದು ನಂಬುವುದು ನಮ್ಮ ಮನಸ್ಸಿನ ಭಾವವಾಗಿರುತ್ತದೆ. ನೀನು ಯಾರನ್ನು ಬೇಕಾದರೂ ಪರಮಾತ್ಮನೆಂದು ನಂಬಬಹುದು, ಆದರೆ ನಮಗೆ ಹತ್ತಿರವಾಗಿರುವ ಮಾಧ್ಯಮವನ್ನು ಪರಮಾತ್ಮನೆಂದು ನಂಬುವುದು ಸುಲಭ. ನನ್ನ ಸದ್ಗುರು ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದರೂ ಪರಮಾತ್ಮನ ಶಕ್ತಿಗಳು ಅವರ ದೇಹವನ್ನು ಮಾಧ್ಯಮವನ್ನಾಗಿ ಮಾಡಿಕೊಂಡಿದ್ದರಿಂದ ಆ ಮೂಲಕ ಆ ಶಕ್ತಿಗಳು ನನ್ನನ್ನು ತಲುಪಬಹುದೆಂದು ಅವರನ್ನೇ ಪರಮಾತ್ಮನೆಂದು ನಂಬಿದೆ. ಆ ಮಾಧ್ಯಮದ ಮೂಲಕ ನನಗೆ ಈಶ್ವರೀಯ ಅನುಭೂತಿ ಉಂಟಾಯಿತು. ಹಾಗಾಗಿ ಅವರು ನನ್ನ ಭಗವಂತರಾಗಿ ಬಿಟ್ಟರು. ಆ ರೀತಿಯಾಗಿ ನಾನು ನನ್ನ ಭಗವಂತನನ್ನು ಅವರೊಳಗೆ ಕಂಡೆ. ವಾಸ್ತವದಲ್ಲಿ ಈ ಜಗತ್ತಿನಲ್ಲಿ ಪರಮಾತ್ಮ ಒಬ್ಬನೇ ಆಗಿರುತ್ತಾನೆ. ಪರಮಾತ್ಮನು ಸರ್ವತ್ರ ಶಕ್ತಿಯ ರೂಪದಲ್ಲಿ ಎಲ್ಲ ಕಡೆ ಹರಡಿಕೊಂಡಿರುತ್ತಾನೆ. ನಮ್ಮ ಈ ಕ್ಷಣಿಕ ಜೀವಿತ ಕಾಲದಲ್ಲಿ ಪರಮಾತ್ಮನ ಸರ್ವವ್ಯಾಪಿ ಶಕ್ತಿಯ ರೂಪವನ್ನು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. ಹಾಗಾಗಿ ಪರಮಾತ್ಮನ ಒಂದು ಮಾಧ್ಯಮವನ್ನು ಅನನ್ಯ ಭಾವದಿಂದ ಒಪ್ಪಿಕೊಂಡಾಗ ನಮ್ಮೊಳಗಿನ ಯಾತ್ರೆಯು ಆರಂಭವಾಗುತ್ತದೆ. ಹಾಗೆಯೇ ಆತ್ಮಜ್ಞಾನವು ಪ್ರಾಪ್ತವಾಗುತ್ತದೆ. ಆತ್ಮಜ್ಞಾನದ ಅರ್ಥ ತನ್ನನ್ನು ತಾನೇ ಅರ್ಥೈಸಿಕೊಳ್ಳುವುದು. ಯಾರು ತನ್ನನ್ನು ತಾನೇ ಅರಿತುಕೊಳ್ಳುತ್ತಾನೋ ಅಂತಹ ವ್ಯಕ್ತಿಯು ಪರಮಾತ್ಮನನ್ನು ಗುರುತಿಸಲು ಶಕ್ತನಾಗಿರುತ್ತಾನೇಕೆಂದರೆ ಆತ್ಮದ ಸ್ತರದಲ್ಲಿ ಮಾತ್ರ ತನ್ನನ್ನು ತಾನೇ ಅರ್ಥೈಸಿಕೊಳ್ಳಲು ಸಾಧ್ಯ. ನೀನು ಆತ್ಮವಾದಾಗ ನಾನು ಒಂದು ಆತ್ಮ ಎಂಬುದು ನಿನಗೆ ಅರಿವಾಗುತ್ತದೆ. ಅಂತೆಯೇ ನಾನು ಯಾವ ಶರೀರವನ್ನು ಪಡೆದಿರುವೆನೋ ಅದು ನಾನಲ್ಲ ಎಂಬುದು ಅರ್ಥವಾಗುತ್ತದೆ. ಆಗ ಶರೀರದ ಮೇಲುಂಟಾಗಿರುವ ಎಲ್ಲ ಮೋಹ ಮಾಯೆಗಳು ಕೊನೆಗೊಂಡು ನೀನು ಶರೀರದಿಂದ ಬೇರ್ಪಟ್ಟು ಆತ್ಮ ಎನ್ನುವ ಭಾವವನ್ನು ಪಡೆಯುವೆ. ಆಗ ನಿನಗೆ ಈ ಶರೀರದ ದೋಷಗಳಿಂದ ಆಚೆ ಹೋಗಲು ಸಾಧ್ಯವಾಗುತ್ತದೆ. ಆನಂತರ ನೀನು ಈ ಶರೀರದ ಮಾಯಾಜಾಲದಿಂದ ಮುಕ್ತನಾಗುವೆ. ಈ ರೀತಿಯ ಬಿಡುಗಡೆಯೇ ಮೋಕ್ಷ. ಮನುಷ್ಯ ಈ ಮೋಕ್ಷವನ್ನು ಬದುಕಿರುವಾಗಲೇ ಪಡೆಯಬೇಕು. ಅದನ್ನು ಪಡೆಯಬೇಕಾದರೆ ಆ ಮೋಕ್ಷವನ್ನು ಈಗಾಗಲೇ ಪಡೆದಿರುವ ವ್ಯಕ್ತಿಯ ಮುಂದೆ ನಿನ್ನನ್ನು ಸಮರ್ಪಿಸಿಕೊಳ್ಳಬೇಕು. ಆಗ ಅಂತಹ ವ್ಯಕ್ತಿಯ ಸಾನ್ನಿಧ್ಯದಲ್ಲಿ ನೀನು ಮೋಕ್ಷವನ್ನು ಪಡೆಯುವೆ.
ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಾಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.